ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಮನೆಯಲ್ಲೇ ಸುಲಭವಾಗಿ ಹೇಗೆ ಸ್ಟ್ರಾಬೆರಿ ಜಾಮ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಫುಡ್ ಕಲರ್ ಆಗಲಿ ಏನು ಪ್ರಿಸರ್ವೇಟಿವ್ ಹಾಕಲಿಲ್ಲಂಗೆ ಹೇಗೆ ಈಸಿಯಾಗಿ ಮನೆಯಲ್ಲೇ ಸ್ಟೋರ್ ಮಾಡೋದಂತ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಯಾರು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ನೋಡೋಣ ಹೆಂಗೆ ಮಾಡೋದಂತ. ನಾನು ಇಲ್ಲಿ ಒಂದು ಬೌಲಿಗೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡ್ಬಿಟ್ಟು ಸ್ಟ್ರಾಬೆರಿನ ಒಂದು ಹಾಫ್ ಆನ್ ಅವರ್ ನೆನೆ ಬಿಡೋಣ. ನಾನು ಇಲ್ಲಿ 2 ಪ್ಯಾಕ್ ಆಗೋಷ್ಟು ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಇದನ್ನೊಂದು ಸ್ವಲ್ಪ ನೆನೆ ಬಿಟ್ಟರೆ ಅದರಲ್ಲಿರೋ ಪೆಸ್ಟಿಸೈಡ್ಸ್ ಎಲ್ಲ ಹೋಗುತ್ತೆ ಅಂತ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಇದನ್ನು ಒಂದು ಹಾಫ್ ಆನ್ ಅವರ್ ಆದಮೇಲೆ ಇದು ಮೇಲ್ಗಡೆ ಎಲೆ ಶಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತಕ್ಕೋಬೇಕು. ಇನ್ನು ಅದೆಲ್ಲ ತಕ್ಕೊಂಡು ಕ್ಲೀನಾಗಿ ಒಂದು ಸ್ವಲ್ಪ ಒರೆಸ್ಕೊಂಡ್ಬಿಟ್ಟು ಇದನ್ನು ನಾವು ಸಣ್ಣದಾಗಿ ಹೆಚ್ಕೋಬೇಕು. ಇದಕ್ಕೆ ಮಿಕ್ಸಿ ಮಾಡೋ ಅಂಥದ್ದು ಅವಶ್ಯಕತೆ ಏನಿಲ್ಲ. ಈಗ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ರೆ ಸಾಕು. ನೋಡಿ, ಈ ಥರ ಸಣ್ಣದಾಗಿ ಹೆಚ್ಕೊಂಡ್ರೆ ಸಾಕು. ನಾನಿಲ್ಲಿ 2 ಪ್ಯಾಕ್ ತೊಗೊಂಡಿದ್ದೀನಿ. ಇದನ್ನ ಫಸ್ಟ್ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಇದನ್ನೆಲ್ಲವೂ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಬೇಯಿಸೋಣ ಸ್ವಲ್ಪ ಹೊತ್ತು. ಬೇಯಿಸಿದಾದ್ಮೇಲೆ ಸ್ವಲ್ಪ ನೀರು ಬಿಡುತ್ತೆ. ಇದಕ್ಕೆ ಯಾವುದೇ ನೀರು ಏನೂ ಹಾಕಬಾರ್ದು, ಹಾಗೆ ಮಾಡೋದಿದು. ಒಂಚೂರು ನೀರು ತಾಗಿಸ್ಲಿಲ್ಲಂಗೆ ಮಾಡಬೇಕು. ಇದಕ್ಕೆ ಇಷ್ಟೆಲ್ಲ ಬೇಯಿಂದಾದಮೇಲೆ ಇದಕ್ಕೆ ನಾನಿಲ್ಲಿ 1 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಸಕ್ಕರೆ ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕು, ಸ್ವೀಟು ಟೇಸ್ಟ್ ಎಲ್ಲ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಸದ್ಯಕ್ಕೆ ಈಗ ನಾನು 1 ಕಪ್ ಹಾಕ್ಕೊಂಡಿದ್ದೀನಿ. ಮತ್ತು ಬೇಕಿದ್ರೆ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೋಬೋದು. ಮುಂದೆ ಸ್ವಲ್ಪ ಕುದೀತಾ ಏನಾದರೂ ನಮ್ಗೆ ಟೇಸ್ಟ್ ನೋಡಿ ಇನ್ನೂ ಸ್ವಲ್ಪ ಸಕ್ಕರೆ ಬೇಕಂದ್ರೆ ಹಾಕ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಪಿಂಚ್ ಸಾಲ್ಟ್ ಹಾಕ್ಕೊತಿದ್ದೀನಿ. ಏಕೆಂದರೆ ಸಾಲ್ಟ್ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಕೂಡ ಬರುತ್ತೆ ಇದಕ್ಕೆ. ಹಾಗೆ ಸ್ಟೋರ್ ಕೂಡ ಸ್ವಲ್ಪ ಜಾಸ್ತಿ ದಿನ ಇಟ್ಕೋಬೋದು. ನೋಡಿ, ಇದು ಏನು ನೀರು ಹಾಕಿಲ್ಲ, ತಾನೇ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ನೋಡ್ತಿರ್ಬೋದು. ಕುದೀತಾ ತಾನೇ ನೀರು ಬಿಡುತ್ತೆ. ಈ ಸ್ಟ್ರಾಬೆರಿ ಮೆತ್ತಗಾಗಬೇಕು. ಮೆತ್ತಗಾದರೆ ಅದು ಆಟೋಮೆಟಿಕ್ ನೀರು ಬಿಡುತ್ತೆ. ಇದು ನೀವು ಎಷ್ಟು ಕುದಿಸ್ತೀರೋ ಅಷ್ಟು ಚೆನ್ನಾಗಿ ಥಿಕ್ನೆಸ್ ಆಗ್ತಾ ಬರುತ್ತೆ. ಸ್ಟ್ರಾಬೆರಿ ಹಣ್ಣು ಸಣ್ಣದಾಗಿ ಹೆಚ್ಕೊಂಡಿದ್ವಲ್ಲ ಅದೆಲ್ಲ ಪೂರ ಮೆತ್ತಗಾಗಬೇಕು. ನೀನು ಒಂಚೂರು ಇರ್ಬೋದು ಸ್ಟ್ರಾಬೆರಿ ಅಲ್ಲಿ ಮಟ್ಟ ಚೆನ್ನಾಗಿ ಕುದಿಸ್ಬೇಕು. ಅದು ಆಟೋಮೆಟಿಕ್ ಗಟ್ಟಿ ಆಗುತ್ತೆ. ಸಕ್ಕರೆ ಹಾಕಿದ್ದೀವಲ್ಲ, ಸಕ್ಕರೆ ಕೂಡ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಆಮೇಲೆ ಇದನ್ನು ನೀವು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು ಅಂತಂದರೆ ಸ್ಟ್ರಾಬೆರಿ ಸ್ವಲ್ಪ ಹಿಂಗೆ ಒತ್ತಿ ಅರ್ದು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೋದು. ಮಿಕ್ಸಿ ಬೇಕಾದರೆ ಮಾಡ್ಕೋಬೋದು. ಮಿಕ್ಸಿ ಮಾಡಿದ್ರೆ ಆ ಸ್ಟ್ರಾಬೆರಿ ಸೆಂಟ್ರಲ್ ಬೀಜ ಎಲ್ಲ ಇರುತ್ತಲ್ಲ ಅದೆಲ್ಲ ಫೈನ್ ಪೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ಇನ್ನಾದಮೇಲೆ ನಿಮಗೆ ಟೇಸ್ಟ್ ನೋಡ್ಕೊಳ್ಳಿ. ಸಕ್ಕರೆ ಬೇಕಾದರೆ ಎಕ್ಸ್ಟ್ರಾ ಹಾಕೋಬೋದು. ನಾನು ಇಲ್ಲಿ ಎಕ್ಸ್ಟ್ರಾ ಹಾಫ್ ಕಪ್ ಅಷ್ಟು ಶುಗರ್ ಹಾಕ್ಕೊತಾ ಇದ್ದೀನಿ. ಇನ್ನೂ ಸಕ್ಕರೆ ಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ. ಕೆಲವೊಂದು ಸ್ಟ್ರಾಬೆರಿ ಹುಳಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನೋಡ್ಕೊಂಡ್ಬಿಟ್ಟು ಸಕ್ಕರೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕೆಲವೊಂದು ಇನ್ನೂ ಸ್ಟ್ರಾಬೆರಿ ಹುಳಿ ಇತ್ತಂದರೆ 2 ಕಪ್ ಕೂಡ ಹಿಡಿಯುತ್ತೆ. ನೋಡ್ಕೊಂಡು ಹಾಕೋಬೇಕು. ಇದು ಚೆನ್ನಾಗಿ ಈ ಥರ ಕುದ್ದ ಮೇಲೆ ನೋಡಿ, ಇವಾಗ ನೋಡ್ಕೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಇನ್ನೂ ಸ್ವಲ್ಪ ಈ ಟೈಮಲ್ಲಿ ಬೇಕಾದರೆ ಸಕ್ಕರೆ ಹಾಕ್ಕೊಳ್ಳಿ. ನೋಡಿ, ನಾವು ಏನೂ ನೀರು ಹಾಕಿಲ್ಲ ಇದಕ್ಕೆ, ಹಾಗೆ ಎಷ್ಟು ತಿಕ್ಕಾಗಿದೆ ಅಂತ ನೋಡ್ತಿರ್ಬೋದು. ಇದಕ್ಕೆ ಯಾವುದೇ ಫುಡ್ ಕಲರು ಏನೂ ಹಾಕಿಲ್ಲ. ಇದು ಸಕ್ಕರೆ ಪಾಕನೇ ಇಷ್ಟು ಗಟ್ಟಿಯಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಅರೌಂಡ್ ಒಂದು 2 to 3 months ಇಟ್ಕೋಬೋದು. ಆರಾಮ್ ಸ್ಟೋರ್ ಮಾಡ್ಕೊಂಡು ತಿನ್ಬೋದು, ಏನೂ ಕೆಡಲ್ಲ ಇದು ನೀವು ಬ್ರೆಡ್ಡಿಗೆ, ಜಾಮಿಗೆ ಏನಕ್ಕಾದರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಥಿಕ್ನೆಸ್ ಈ ಥರ ಚೆಕ್ ಮಾಡ್ಕೊತಾನೆ ಇರಬೇಕು. ಯಾವ ಥರ ಜಾಮ್ ಹೇಗೆ ಪರ್ಫೆಕ್ಟಾಗಿದೆ ಅಂತ ನೋಡೋದಾದರೆ ಒಂದು ಪಾತ್ರೆಗೆ ಈ ಥರ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಆರಿದಾದಮೇಲೆ ಈ ಥರ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದು ತಟ್ಟೆಗೆ ಅಂಟ್ಕೊಂಡೇ ಇದೆ, ಸ್ವಲ್ಪ ಏನೂ ಎಕ್ಸ್ಟ್ರಾ ಸೋರ್ತಾ ಇಲ್ಲ. ಈ ಥರ ಆದರೆ ಪರ್ಫೆಕ್ಟ್ ಆಗಿದೆ ಅಂತ. ಲಾಸ್ಟಿಗೆ ನಾವಿಲ್ಲಿ ಅರ್ಧ ಲಿಂಬೆಹಣ್ಣು ಹಾಕ್ಕೊಂಡಿದ್ದೀವಿ. ಲಿಂಬೆಹಣ್ಣು ಏನಕ್ಕೆ ಹಾಕ್ಕೊಳ್ಳೋದಂದರೆ ನೀವು 1 or 2 months ನೀಟಾಗಿ ಸ್ಟೋರ್ ಮಾಡ್ಕೋಬೇಕಂದ್ರೆ ಲಿಂಬೆಹಣ್ಣು ಹಾಕಲೇಬೇಕು. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಲಿಂಬೆಹಣ್ಣು ಹಾಕಿದರೆ ನಿಮಗೆ ಲಾಂಗ್ ಶೆಲ್ಫ್ ಲೈಫ್ ಇರುತ್ತೆ, ಅಷ್ಟು ಬಿಟ್ಟರೆ ಏನಿಲ್ಲ. ಇನ್ಸ್ಟೆಂಟಿಗೆ ಈಗ ಮಾಡ್ಕೊಂಡು ಈಗ ತಿಂತಿದ್ದಾದರೆ ಪರವಾಗಿಲ್ಲ, ಹಾಗೆ ನಡೆಯುತ್ತೆ. ಇದು ನೀವು 1 or 2 months ಇಟ್ಕೊತೀವಿ ಅಂತಂದರೆ ಲಿಂಬೆಹಣ್ಣು ಹಾಕ್ಕೊಂಡ್ರೆ ಸ್ವಲ್ಪ ಶೆಲ್ಫ್ ಲೈಫ್ ಚೆನ್ನಾಗಿರುತ್ತೆ. ಇವಾಗ ಇದನ್ನ ತಣ್ಣಗಾಗ್ಬಿಡೋಣ. ಇದು ನೋಡಿ ಪರ್ಫೆಕ್ಟ್ ಆಗಿದೆ. ನೋಡಿ, ಜಾಮು ಥಿಕ್ನೆಸ್ ನೀವೇ ನೋಡ್ತಿರ್ಬೋದು. ಈ ಥರ ಗ್ಲಾಸ್ ಬಾಟಲಿಗೆ ಸ್ಟೋರ್ ಮಾಡಿ ಇಟ್ಕೋಬೇಕು. ನೀವು ಅರೌಂಡ್ ಒಂದು 2 months ಆರಾಮಾಗಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ, ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಜಾಮ್ ಮಾಡ್ಕೋಬೋದು. ಹೆಲ್ದಿಯಾಗಿ ಕೂಡ ಇರುತ್ತೆ. ಮಕ್ಳಿಗೆ ಬೇಕಂದರೆ ಈಸಿಯಾಗಿ ಸುಮ್ಮನೆ ಹಠ ಮಾಡಿದ್ರೆ ತರೋದಕ್ಕಿಂತ ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ಈಸಿಯಾಗಿ ಜಾಮ್ ಮಾಡ್ಬೋದು. ಇದು ನಿಮಗೆ ಬ್ರೆಡ್ಡಿಗೆ ಅಪ್ಲೈ ಮಾಡಿ ತೋರಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಚಪಾತಿಗೂ ಕೂಡ ಹಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಸಿಂಪಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಜಾಮ್ ಮಾಡೋದು ಅಂತ.
ಬರೀ ಎರಡು ಇಂಗ್ರೀಡಿಯೆಂಟ್ಸ್ ಅಂತ ಮಾಡ್ಬೋದು. ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ. ನಿಮಗೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.